ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ತಮ್ಮನೇಲಿ ನೋಡಿರೋ ಹಾಗೆ ಆ ಬ್ಲೌಸ್ನ ನಾನು ಪೂರ್ತಿ ಸ್ಟಿಚ್ ಮಾಡಿ ವೇರ್ ಮಾಡಿಸಿ ತೋರಿಸಿದ್ದೀನಿ. ಸೊ ಹಾಗಾಗಿ ಪೂರ್ತಿ ನೀವು ನೋಡ್ಬೋದು. ಅವ್ರ ಬಾಡಿ ಮೆಜರ್ಮೆಂಟ್ ಬಂದು ತುಂಬ ಸಣ್ಣ ಇದ್ದಾರೆ, 30 ಇರ್ಬೋದು ಅಷ್ಟೇ ಎದೆಯ ಸುತ್ತಳತೆ. ಸೊ ಹಾಗಾಗಿ ಮೆಜರ್ಮೆಂಟ್ ತೊಗೋತಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದರೆ 21 ಇಂಚು ಲೆಂತ್ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಫೋಲ್ಡ್ ಮಾಡಿದಾಗ ವೇಸ್ಟು ಹೋಗಿ ಇನ್ನೂ ಜಾಸ್ತಿನೇ ಬಟ್ಟೆ ಮಿಕ್ಕುತ್ತೆ. ಸ್ಲೀವ್ ಬಟ್ಟೆನ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನು ಈ ರೀತಿ ಟರ್ನು ಮಾಡಿಕೊಂಡು ಬ್ಯಾಕ್ ಲೆಂತ್ ಬಂದು 14, 14.5 14 ಅಷ್ಟೇ, ತುಂಬ ಹೈಟು ಕಮ್ಮಿ ಇದ್ದಾರೆ. ಬ್ಯಾಕ್ ಲೆಂತ್ ಮಧ್ಯ ಒಂದು ಪಿನ್ ಹಾಕೋಣ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರು ಅಷ್ಟೇ 15 ಇಲ್ಲ, ಸಾಮಾನ್ಯವಾಗಿ ಒಂದು 34 ಎದೆಯ ಸುತ್ತಳತೆ ಬಂತು ಅಂದರೆ ಮಿನಿಮಮ್ 15 ಬರುತ್ತೆ. ಆದರೆ ಇವ್ರಿಗೆ 32 ಇಲ್ಲ, 31 ಇದೆ ಅಷ್ಟೇ. ಹಾಗಾಗಿ ಶೋಲ್ಡರ್ ಬಂದು ಇವ್ರದ್ದು 14 ಇದೆ, ಅಂದರೆ 14ಕ್ಕಿಂತ 1 ಪಾಯಿಂಟ್ ಕಡಿಮೆ ಇದೆ ಹೊರತು ಜಾಸ್ತಿ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಹಾಫ್ ಅಂದರೆ ಅರ್ಧ ಭಾಗದಲ್ಲಿ ನಾವು 7 ಇಂಚು ಶೋಲ್ಡರ್ ಹತ್ರ ತೊಗೋಬೇಕು. ನೋಡಿ 7 ಇಂಚು 7.1 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ ವಿಡ್ತ್ ಅಂದರೆ ಫ್ರಂಟಲ್ಲಿ ಕರು ಶೇಪ್ನ ನಾವು ತೊಗೋಬೇಕಲ್ಲ, ಹಾಗಾಗಿ 3.5 ಇಂಚು ತೊಗೊಂಡಿದ್ದೀನಿ. 3.5ನೇ ತೊಗೊಂಡಿದ್ದೀನಿ. ಅವರಿಗೆ ಸ್ವಲ್ಪ ಬ್ರಾಡಾಗಿ ಟ್ರೆಂಡಿಯಾಗಿ ಬೇಕಂತ ಹೇಳಿದರು. ಹಾಗಾಗಿ ಇನ್ನು ಕೆಳಗೆ ಆಲ್ಮೋಸ್ಟ್ ರೌಂಡ್ ಏನಿದೆ, ಏನು 16.5 ಅಷ್ಟೇ ಇರೋದು. ಅದಕ್ಕೇ ಲೆಂತ್ ಬಂದು ಆಲ್ಮೋಸ್ಟ್ ರೌಂಡ್ ಸಾಮಾನ್ಯವಾಗಿ 32 ಮೇಲೆ ಲೆಂತ್ ಬಂದು ಎಷ್ಟು ತೊಗೋಬೇಕಂತ 7.5 8 ಈ ರೀತಿ ತೊಗೋಬೇಕು ಬೋಟ್ ನೆಕ್ಕಿಗೆ. ಇಲ್ಲಿ ನಾನು 7 ಲೆಂತ್ ತೊಗೊಂಡಿದ್ದೀನಿ. ಕರು ಬಂದಾಗದು ಆಲ್ಮೋಸ್ಟ್ 16 ಇಂಚ್ ಬರುತ್ತೆ. ಸೊ ಮೇಲ್ಗಡೆ ಅರ್ಧ ಇಂಚ್ ಹೋಗುತ್ತೆ. ಇದು ಪ್ರಿನ್ಸಸ್ ಕಟ್ ಆಗಿರುತ್ತೆ. ಬ್ಯಾಕ್ ಹುಕ್ಕು, ಬ್ಯಾಕ್ ಟ್ಯಾಗ್ ಇದೆ. ಈ ರೀತಿ ಸ್ಟಾರ್ ನೆಕ್ನ ಶೇಪ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಹೆವಿ ಬ್ರಾಡ್ ಶೇಪೇ ಇದೆ. ಅವ್ರು ಕೇಳಿದ್ದು ಅದೇ ರೀತಿ. ಈ ಶೇಪ್ನ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ನು ಅಷ್ಟೇ ಮೆಜರ್ಮೆಂಟ್ ಮಾಡಿ ನೋಡಿದಾಗ 16 ಬರುತ್ತೆ. ಆ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ. ನಾವು ಮೇಲೆ ಏನು ಬ್ರಾಡ್ ತೊಗೊಂಡಿದ್ವಲ್ವ, ಅದು ಶೋಲ್ಡರ್ ಲೆಂತಲ್ಲಿ ಅದಕ್ಕಿಂತ ಅರ್ಧ ಇಂಚು ಕರುನ ತೊಗೊಂಡಿದ್ವಿ. ಒಳಗಡೆ ಕಾದಂಗೆ ನೀವು ನೋಡ್ಬೋದು. ಕಂಕ್ಲೂ ಅಷ್ಟೇ ಸೇಮೇ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಏನು ಮಾರ್ಕ್ ಹಾಕಿದ್ದೀನಿ ಅದು ಯಾವುದೇ ಫ್ರಂಟಿಗೆ ನಾನು ಶೇಪ್ನ ತೆಗ್ದಿಲ್ಲ, ಯಾಕಂತಂದರೆ ನಾನು ಸ್ಟಾರ್ಟಿಂಗೇ ಶೇಪ್ನ ತೆಗ್ದಿದ್ದೀನಿ. ಈ ರೀತಿ ಅಲ್ಲಿ ಏನು ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿಗೆ ನಮಗೆ ಬೇಕಾಗಿರೋದು ಬಾರ್ಡರ್ ಬಟ್ಟೆ. ಸೊ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕಂತ ಹೇಳಿ ಅದನ್ನು ಹಾಕಿದ್ದು. ಇನ್ನು ಬ್ಯಾಕಿಗೆ ಬಂದರೆ 3 ಇಂಚು ಡೌನು. ನಾನು 2.5 ಇಂಚ್ ಕೊಡ್ತೀನಂತ ಅಂದೆ. ಅವರು ಸಣ್ಣ ಇರೋ ಕಾರಣ ಬೇಡ, ನನಗೆ ಈ ಥರ ಒಂಥರ ಶೇಪಲ್ಲಿ ಕೆಳಗೆ ಡೌನ್ ಬೇಕಂತ ಹೇಳಿದರು. ಕಟಿಂಗ್ ಮಾಡಬೇಕಿದ್ರು ಅಲ್ಲೇ ಇದ್ದರು. ಸೊ ಹಾಗಾಗಿ ಸರಿ ಅಂತ ಹೇಳಿ ನಾನು 3 ಇಂಚು ಡೌನ್ನ ಕೊಟ್ಟಿದ್ದೀನಿ. ಇನ್ನು ಲೆಂತಿಗೆ ಬಂದರೆ ಈ ರೀತಿ ತೊಗೊಂಡ್ರೆ ನಾವು ಅವರಿಗೆ ಬ್ರಾಡ್ನ ಯಾವ ರೀತಿ ಟ್ಯಾಗ್ ಕಟ್ತೀವಲ್ವ ಆ ರೀತಿ, ಅಂದರೆ 3 ಇಂಚ್ ಮೇಲೆ ತೊಗೋಬೇಕು. 3 ಇಂಚ್ ಮೇಲೆ ಕರು ಶೇಪ್ನ ತೊಗೊಂಡಾಗ ಅದು ಸ್ವಲ್ಪ ಕಾಣಿಸುತ್ತೆ. ಇನ್ನು ಜಾಸ್ತಿನೂ ತೊಗೋಬೋದು, ಬಟ್ ಅವ್ರಿಗೆ 3 ಇಂಚ್ ಸಾಕು, ತುಂಬ ಸಣ್ಣ ಇದ್ದಾರೆ. ಇದು ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಚೇಂಜ್ ಆಯಿತು. ಹಾಗಾಗಿ ನಾನು ಇದನ್ನು ವೀಡಿಯೋ ಹಾಕೋಣ ಬೇಡವಾ ಅಂತ ಅಂದ್ಕೊಂಡೆ. ಸ್ವಲ್ಪ ಆಮೇಲೆ ಕ್ಲಾರಿಟಿ ಸಿಗುತ್ತೆ ನಿಮಗೆ. ನಾನು ಮಧ್ಯೆ ಒಂದು ಲೈನ್ಸ್ ಹಾಕಿದ್ದೀನಿ, ಅಂದರೆ ಲೈನಿಂಗ್ ಬಟ್ಟೆಗೆ ಲೈನ್ಸ್ ಹಾಕಿದ್ದೀನಿ. ಈಗ ನಾವು ಇದನ್ನು ಇನ್ಸೈಡು ಬ್ಯಾಕ್ನ ಕಟಿಂಗ್ ಮಾಡ್ಲಿಕ್ಕೆ ಅಂತೇಳಿ ಬಾರ್ಡರ್ ಬೇಕಲ್ವಾ, ಹಾಗಾಗಿ ನಾನು ಈ ಥರ ಬ್ಯಾಕ್ನ ತಗೋತಿದ್ದೀನಿ. ಇವಾಗ ನಾವು ಇದನ್ನು ಸ್ಟ್ರೈಟ್ ಕಟಿಂಗ್ ಮಾಡಿಕೊಂಡೇ ತಗೋಬೋದು. ಸ್ವಲ್ಪನೂ ಆ ಕಡೆ ಈ ಕಡೆ ಜರುಗದೆ ಇರೋ ರೀತಿ ಹಿಡಿದು ನೀಟಾಗಿ, ಅಂದರೆ ನೀವು ಸೇಫ್ಟಿ ಪಿನ್ ಯೂಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಈ ಥರ ಇಟ್ಟು ನಾನು ಅದನ್ನು ಶೇಪ್ನ ಕಟಿಂಗ್ ಮಾಡ್ಕೊತಿದ್ದೀನಿ. ಇನ್ನು ಈ ಸೈಡಿಗೆಲ್ಲ ವೇಸ್ಟ್ ಮಾರ್ಜಿನ್ ಇರುತ್ತಲ್ವ, ಸೊ ಹಾಗಾಗಿ ಪರ್ಫೆಕ್ಟ್ ಬೇಕಿಲ್ಲ. ಆದರೆ ಡೀಪ್ ಲೆಂತ್ ಇರುತ್ತಲ್ಲ ಅಲ್ಲಿ ಮಾತ್ರ ಪರ್ಫೆಕ್ಟ್ ಬೇಕಿರುತ್ತೆ. ಪಲ್ಟಾಯಿಸಿದರೆ ಇದು ಪರ್ಫೆಕ್ಟಾಗಿ ಕೂರಬೇಕು, ಆ ಥರ ಕೇಳುತ್ತೆ. ಈಗ ನಾನು ಏನು ಮಧ್ಯೆ ಸೆಂಟ್ರಿಗೆ ಮಾರ್ಕ್ ಹಾಕಿದ್ನಲ್ವ, ಸೊ ಅಲ್ಲಿಗೆ ಡಿವೈಡ್ ಮಾಡಿಕೊಂಡು ಆ ಬಟ್ಟೆ ಈ ಬಟ್ಟೆನ ಡಿವೈಡ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಡಿಸೈನು ಮತ್ತು ಬ್ಯಾಕ್ ಇಷ್ಟೇ. ಇದು ತುಂಬ ಟಫೇ ಇಲ್ಲ, ತುಂಬ ಅಂದರೆ ತುಂಬಾ ಈಸಿ ಇದೆ. ಓಕೆನಾ. ಬ್ಯಾಕ್ ಬಾರ್ಡರ್ಗೋಸ್ಕರ ಬ್ಯಾಕ್ ಲೆಂತ್ ಇಟ್ಟಾಗ ಪ್ರಿನ್ಸಸ್ ಕಟ್ ಅಂದರೆ ಸೀದಾನೇ ಬಟ್ಟೆ ಇರಬೇಕು. ಆದರೆ ಇದು ಸ್ಲೀವ್ ಲೆಂತ್, ಸ್ಲೀವಿಗೆ 1-2 ಫಿಲ್ಟ್ ಕೇಳಿರೋ ಕಾರಣ ಸ್ಲೀವ್ ಲೆಂತ್ ಬೇಕಾಗಿರೋ ಅಷ್ಟು ನಾನು ಅಂದ್ಬಿಟ್ಟು ಫ್ರಂಟಿಗೆ ಬಟ್ಟೆ ತೊಗೊಂಡಿದ್ದೀನಿ, ಜೈಂಟ್ ಹಾಕೊಳ್ಳೋ ಥರ. ಅದನ್ನು ನೀವು ಮುಂದೆ ನೋಡ್ಬೋದು. ಇಲ್ಲಿ ನೋಡಿ, ಇದನ್ನು ನಾನು ಫ್ರಂಟ್ ಏನು ಫೋಲ್ಡಿಂಗ್ ಇತ್ತಲ್ವ
ಅಲ್ಲಿ ನೋಡಿ ಕಾಣಿಸ್ತಿದೆಯಾ, ಒಂದು 3 ಇಂಚಷ್ಟು ಸ್ಲೀವ್ ಲೆಂತ್ನ ನಾನು ತೊಗೊಂಡು, ಅಂದರೆ 10 ಇಂಚು ಅಂದರೆ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ಪೀಸ್ನ ಕಟ್ಕೊಂಡ್ರಾಯ್ತು ಅಂತ ಹೇಳಿ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಅಷ್ಟೇ ಪರ್ಫೆಕ್ಟ್ ಶೇಪ್ ಆದರೂ ಓಕೆ. ಫ್ರಂಟಲ್ಲಿ ನಾನು ಪರ್ಫೆಕ್ಟ್ ಶೇಪ್ ಏನು ಕಟಿಂಗ್ ಮಾಡ್ಕೊಳ್ಳಲ್ಲ, ಆದರೆ ನಿಮಗೆ ತೋರಿಸ್ಲಿಕ್ಕಂತ ಹೇಳಿ ಪರ್ಫೆಕ್ಟ್ ಶೇಪ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟಿಂಗ್ ಮಾಡ್ಕೊಂಡಾಗ ತುಂಬ ಈಸಿ ಆಗುತ್ತೆ. ತುಂಬ ಅಂದರೆ ಏನು ಒಂದು ಹಾಫ್ ಆನ್ ಅವರ್ 1 ಅವರ್ ಒಳಗೆಲ್ಲ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಮುಗಿಯುತ್ತೆ. ಅಷ್ಟು ಈಸಿ ಮೆಥಡ್ ಇರುತ್ತೆ ಇದು. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆದರೆ ಆಲ್ಮೋಸ್ಟ್ ನಿಮಗೆ ಈಸಿ ಆಗ್ಬೋದು. ನಾನು ಇದನ್ನು ಏನಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಬಾರ್ಡರ್ ಗ್ರಿಪ್ಪಾಗಿ ಕೂರಲಿ ಅನ್ನೋ ಕಾರಣಕ್ಕಷ್ಟೇ. ಅದು ಬಾರ್ಡರ್ ಬಟ್ಟೆ ತುಂಬ ಸಾಫ್ಟ್ ಇದೆ, ನೋಡಿದಷ್ಟು ಹಾರ್ಡ್ ಇಲ್ಲ, ರಫ್ ಇಲ್ಲ. ಸೊ ಹಾಗಾಗಿ ಕ್ಯಾನ್ವಾಸ್ನ ಯೂಸ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಾನು ಕ್ಯಾನ್ವಾಸ್ ಯೂಸ್ ಮಾಡಲ್ಲ, ನೀವು ನೋಡಿರ್ಬೋದು. ಮಾಡೋ ಅಂಥವನ್ನ ನಾನು ವೀಡಿಯೋ ಮಾಡೋಕ್ಕೂ ನನಗೆ ಯಾರೂ ಸಪೋರ್ಟಿಗೆ ಇರಲ್ಲ, ನನ್ನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರೋ ಕಾರಣ ಅಷ್ಟೇ. ಈ ರೀತಿ ಆದಮೇಲೆ ಅಲ್ಲಿಗೆ ಇದು ಬ್ಯಾಕಿಗೆ ನಾನು ತೊಗೊಂಡು ಇನ್ನೂ ಸ್ವಲ್ಪ ಮಿಕ್ಕಿದೆಯಲ್ಲ ಅದಕ್ಕೆ ಈ ರೀತಿ ಆದಮೇಲೆ ಈ ಕಡೆ ಜೈಂಟಿಗೆ ಈ ಥರ ಕೊಟ್ಕೋಬೇಕು. ಓಕೆ, ಅದನ್ನು ನಾವು ಐರನ್ ಮಾಡ್ಕೊಂಡು ನೆಕ್ಸ್ಟು ಮಿಷಿನ್ ಮೇಲೆ ಕೂರಬೇಕು. ಸ್ಟಿಚ್ ಹಾಕಿದ್ಮೇಲೆ ಮೇಲಿಂದ ಕಿನ್ನರಿ ಹಾಕಿದ್ರೆ ಆಲ್ಮೋಸ್ಟ್ ಅದು ಹೊಲಿಗೆ ಬಿಡಲ್ಲ, ಹಾಗಾಗಿ ಮೇಲಿಂದ ಕಿನ್ನರಿ ಹಾಕೋದಷ್ಟೇ. ಈಗ ಐರನ್ ಬಾಕ್ಸಲ್ಲಿ ಫುಲ್ ಐರನ್ ಮಾಡಿದರೆ ಅದು ಪೇಪರ್ ಕ್ಯಾನ್ವಾಸ್ ಎಲ್ಲ ಫುಲ್ಲು ಅಲ್ಲೇ ಇದಾಗುತ್ತಲ್ವ, ಹಾಗಾಗಿ ಐರನ್ ಮಾಡಿಕೊಂಡು ಈಗ ವೇಸ್ಟ್ ಏನಿದೆ ಅಲ್ಲಿ ಕ್ಯಾನ್ವಾಸ್ಗಿನ್ನ ವೇಸ್ಟ್ ಏನಿದೆ 1/4 ಇಂಚಷ್ಟು ಒಂದೇ ಲೆವೆಲಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ. ಅದನ್ನು ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೀನಿ. ಈ ಫೋಲ್ಡಿಂಗ್ ಯಾವ ರೀತಿ ಅಂದರೆ, ನಾವು ಫೋಲ್ಡಿಂಗ್ ಮಾಡಿರ್ತೀವಿ, ಪರ್ಫೆಕ್ಟಾಗಿ ಫೋಲ್ಡಿಂಗ್ ಬಂದಿಲ್ಲ ಅಂದ್ರೂ ಸ್ಟಿಚ್ ಮಾಡಬೇಕಿದ್ರೆ ಇನ್ನೂ 1/4 ಇಂಚ್ ಫೋಲ್ಡ್ ಮಾಡ್ಬೋದು, ಅಷ್ಟು ಪರ್ಫೆಕ್ಟಾಗಿ ಸಿಗುತ್ತೆ ಅದು. ಈ ರೀತಿ ವೇಸ್ಟ್ ಆದರೆ ಮಾತ್ರ. ಇದನ್ನು ನಾನು ಫ್ರಂಟ್ ಪಾರ್ಟ್ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಟೆನ್ಷನ್ ಅಷ್ಟು ಸ್ಟಿಚ್ ಹಾಕಿ ಪಲ್ಟಾಯಿಸಿ ಮತ್ತೆ ಒಂದು ಹೊಲಿಗೆ ಹಾಕ್ತೀನಿ. ಆಗ ಅದು ಫ್ರಂಟ್ ಶೇಪ್ ಅಷ್ಟೇ. ಇನ್ನು ಅಲ್ಲಿಗೆಲ್ಲನೂ ಫುಲ್ ಫಿನಿಶಿಂಗಾಗಿ ಡಮ್ಮಿ ಸ್ಟಿಚ್ ಹಾಕ್ಕೊತೀನಿ. ಕೆಳಗಡೆ ಇರೋ ಬಟ್ಟೆಗೆ ನಾನು ನ್ಯಾಚ್ ಹೊಡ್ಕೋಬೇಕು. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಈ ರೀತಿ ಹೊಲಿಗೆಗೆ ಏಟ್ ಬೀಳದೆ ಇರೋ ರೀತಿ ಸ್ವಲ್ಪ ಸ್ವಲ್ಪನೇ ನ್ಯಾಚ್ ಕರು ಶೇಪಲ್ಲೂ ನ್ಯಾಚ್ ಹೊಡ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳ್ತಿರೋ ವಿವರಣೆ ಆಗಿರ್ಬೋದು, ನಾನು ಸ್ಟಿಚ್ ಮಾಡ್ತಿರೋ ರೀತಿ ಆಗಿರ್ಬೋದು, ನಿಮಗೆ ಇಷ್ಟ ಆಗಿದ್ದರೆ ಇನ್ನೂ ಸ್ವಲ್ಪ ಬೆಟರ್ ಬೇಕು ಅನಿಸಿದ್ರೂ ಕಮೆಂಟ್ ಮಾಡಿ. ಸ್ವಲ್ಪ ಟೈಲರಿಂಗ್ ಬರುತ್ತೆ ಅನ್ನೋರಿಗೆ ನಾನು ಹೇಳೋದು ಅರ್ಥ ಆಗುತ್ತೆ. ಬಿಗಿನರ್ಸ್ಗಾದರೆ ಅರ್ಥ ಆಗೋ ಸ್ವಲ್ಪ ಕಡಿಮೆ ಅನಿಸುತ್ತೆ. ಟ್ರೈ ಮಾಡಿ, ಪರವಾಗಿಲ್ಲ. ಓಕೆನಾ, ಈ ರೀತಿ ಪಲ್ಟಾಯಿಸಿ ಅದ್ರ ಎಡ್ಜಲ್ಲಿ ಅಂದರೆ ಕಿನ್ನರಿ ಅಂತ ಹೇಳ್ತೀವಿ, ಅದಕ್ಕೆ ಎಡ್ಜಲ್ಲಿ ನಾವು ಹೊಲಿಗೆನ ಹಾಕ್ಕೊಳ್ತಾ ಹೋಗಬೇಕು. ನೋಡ್ತಿದ್ದೀರಾ, ಆ ಕರು ಶೇಪ್ ಇದ್ದಂತಹ ಟೈಮಲ್ಲಿ ಅದು ಅಷ್ಟು ಗ್ರಿಪ್ಪಾಗಿ ಬರಲ್ಲ. ಅದನ್ನು ನಾವು ಎರಡು ಇನ್ಸೈಡು ಮತ್ತು ಟಾಪ್ ಸೈಡ್ ಎರಡು ಎಳೆದು ನೀಟಾಗಿ ಫಿನಿಶಿಂಗ್ ಕೊಟ್ಟಾಗ ಕರು ಶೇಪ್ ಬರುತ್ತೆ. ಇಲ್ಲಿ ನಮಗೆ ಬೇಕಾಗಿರೋ ಅಂಥ ವೇಸ್ಟ್ ಬಟ್ಟೆನ ಇರುತ್ತಲ್ವ, ಅದನ್ನು ಲೆವೆಲಾಗಿ ಕಟಿಂಗ್ ಮಾಡಿಕೊಂಡು ಬರೀ ಟಾಪ್ ಸೈಡಿಗೆ ಜೈಂಟ್ ಕೊಟ್ಕೊಂಡು ಪಲ್ಟಾಯಿಸಿ ಕಿನ್ನರಿ ಹಾಕ್ಕೊಳ್ಳೋಣ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂತಂದರೆ ನಿಮ್ಮ ಲೈಕು ನನಗೆ ಒಂದು ಸ್ಫೂರ್ತಿದಾಯಕ. ಪರವಾಗಿಲ್ಲ, ಅರ್ಥ ಆಯ್ತಿದೆ, ಇನ್ನೊಂದು ಮಾಡಬೇಕು ಅಂತ. ನಾವು ಎಷ್ಟೇ ಬ್ಯುಸಿ ಇದ್ದರೂ ಈಗೇನು ಗೊತ್ತಾ, ಈ ವಿಡಿಯೋನ ನಾನು ಇಷ್ಟು ಏನೊಂದು 28 ನಿಮಿಷ ಹಾಕಿರ್ಬೋದಲ್ವಾ, ಆದರೆ ನಾನು ಈ ವಿಡಿಯೋನ ಮಾಡೋ ಅಷ್ಟರಲ್ಲಿ ಎಷ್ಟು ಟೈಮ್ ತಗೊಳುತ್ತೆ ಅಂದರೆ 28 ನಿಮಿಷ ಇರಲ್ಲ, ಅದು ಜಾಸ್ತಿ ಇರುತ್ತೆ. ಒಂದು ಕಡೆಯಿಂದ ನೋಡಿ ಎಲ್ಲರೂ ಮಿಸ್ಟೇಕ್ ಇದ್ದರೆ ಅದನ್ನು ಕಟ್ ಮಾಡಿ ತೆಗ್ದಾಕಿ ಮತ್ತು ವಾಯ್ಸ್ ಕೊಟ್ಟು ಆ ಥರ ಎಲ್ಲ ಪ್ರೊಸೀಜರ್ ಇರುತ್ತಲ್ವ. ಸೊ ಹಾಗಾಗಿ ಕಡಿಮೆ ಅಂದರೂ ಅರ್ಧ ಗಂಟೆ ಟೈಮಿಗೆ ನಾವು 2-3 ಗಂಟೆ ಟೈಮ್ ಕೊಟ್ಟಿರ್ತೀವಿ. ಹಾಗಾಗಿ ನೀವು ಸ್ವಲ್ಪ ಸಪೋರ್ಟ್ ಮಾಡಿದರೆ ನಮಗೂ ಎಂಕರೇಜ್ ಆಗುತ್ತೆ. ಹಾಗಾಗಿ ಸಾರಿ ಲಕ್ಷ್ಮಿ ಅವರೇ, ನೀವು ಕೇಳಿದ್ರಿ ವಿಡಿಯೋ ಹಾಕಿ ಅಂತ. ನನಗೆ ಸ್ವಲ್ಪ ಮದುವೆ ಸೀಸನ್ ಅಲ್ವಾ ಇದು, ಸೊ ಹಾಗಾಗಿ ನಂಗೆ ಜಾಸ್ತಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಹೆಚ್ಚು ನನಗೂ ಲೈಕ್ ಬಂದರೆ ತುಂಬ ಖುಷಿ ಆಗುತ್ತೆ, ಆದಷ್ಟು ಹಾಕ್ತೀನಿ. ಓಕೆನಾ, ಈ ರೀತಿ ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ. ಇನ್ನೂ ಎಲ್ಲ ಹೇಳಿದರು, ನಿಮ್ಮ ಟೈಲರಿಂಗ್ ಜರ್ನಿ ಯಾವಾಗಿಂದ ಸ್ಟಾರ್ಟ್ ಆಯಿತು,
ಅಂತ ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ನನ್ನ ಟೈಲರಿಂಗ್ ಜರ್ನಿ ನಿಜ ಹೇಳ್ಬೇಕಂದ್ರೆ ಇದು ಸುಳ್ಳಲ್ಲ. 10ನೇ ಕ್ಲಾಸ್ ಮುಗಿಸಿದ್ನಲ್ವಾ, ಆಗ ನಾನು 1 ತಿಂಗಳ ಮಟ್ಟಿಗೆ ನಾನು ಟೈಲರ್ ಆಗ್ತೀನಿ ಅನ್ನೋ ಮೈಂಡ್ಸೆಟ್ಟು ಇರಲಿಲ್ಲ ನನಗಾಗ. ಇನ್ನೂ ಚಿಕ್ಕ ಹುಡುಗಿ ಥರನೇ ಅಲ್ವಾ. ನಮ್ಮೂರು ಸಂತೆಬಚ್ಚಳ್ಳಿ, ಅಂದರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸಂತೆಬಚ್ಚಳ್ಳಿ ಅಲ್ಲಿ ಏನು ಮಹಿಳಾ ಸಂಘನೋ ಏನೋ ಹೇಳ್ಕೊಡ್ತಾರೆ. ಆ ಥರ ನನ್ನ ಚಿಕ್ಕ ಹುಡುಗಿಲೇ 10ನೇ ಕ್ಲಾಸ್ ಮುಗೀತಿದ್ದ ರಜೆಯಲ್ಲೇ ಕಳಿಸಿದ್ರು. ಸೊ ಅಲ್ಲಿಂದ ನನ್ನ ಟೈಲರಿಂಗ್ ವೃತ್ತಿ ಸ್ಟಾರ್ಟ್ ಆಯಿತು ಅನ್ಬೋದು. ಬಟ್ ನನ್ನ ಮೈಂಡಿಗೆ ತಗೊಂಡಿದ್ದು ಆಮೇಲೆ, ಆದರೆ ನನಗೆ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ವೀಡಿಯೋ ಮಾಡೋದ್ರ ಮಧ್ಯೆ ನಾನು ಹೇಳ್ತಾ ಹೋಗಿ ನಾನು ವೀಡಿಯೋನೇ ಮಿಸ್ ಮಾಡ್ಕೊತೀನಿ. ಈ ರೀತಿ ಅದನ್ನು ಕರು ಶೇಪ್ ಇದೆಯಲ್ಲ, ನಾನು ರೈಟ್ ಸೈಡಿಗೆ ಮಾತ್ರನೇ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಲೆಫ್ಟ್ ಸೈಡಿಗೆ ಸೆರಗು ಬರುತ್ತೆ. ಸೊ ಹಾಗಾಗಿ ನಿಮಗೆ ಅದನ್ನು ಕ್ಲಾರಿಟಿಯಾಗೆ ತೋರಿಸ್ತೀನಿ. ಈ ರೀತಿ ಇದ್ದಾಗ ಉಲ್ಟಾ ಹಿಡ್ದು ಅದಕ್ಕೆ ಹಾಕಿದಾಗ ಪರ್ಫೆಕ್ಟಾಗಿ ಬರುತ್ತೆ. ಆ ವೇಸ್ಟ್ ಏನು ಕಚ್ಚಾ ಉಳ್ಕೊಳ್ಳುತ್ತೆ ಅದನ್ನು ಕಟ್ ಮಾಡಿ ಹಾಕೋಣ. ಓಕೆನಾ. ಇಲ್ಲಿ ಸೆರಗು ಬರುತ್ತೆ. ಸೊ ಹಾಗಾಗಿ 2 ಸೈಡು ಏನೂ ಅವಶ್ಯಕತೆ ಇರಲ್ಲ, ಒಂದು ಸೈಡ್ ಅಷ್ಟೇ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನು ಒಂದೇ ಸೈಡು. ಇದು ನಾನು ಪ್ರಿನ್ಸಸ್ ಕಟ್ ಅಂದರೆ ಪಾರ್ಟ್ಸೇ ಸಪ್ರೇಟ್ ಮಾಡಲ್ಲ, ತುಂಬ ಈಸಿ ಮೆಥಡ್ ಇರುತ್ತೆ. ನೋಡ್ಬೋದು ನೀವು. ಆ ಶೋಲ್ಡರ್ ಏನು 3 ಇಂಚಿಂದ ಆ ಕಡೆ ಇರುತ್ತಲ್ವ, ಅಲ್ಲಿ ನಾವು ಈ ರೀತಿ ಕಟ್ ವರ್ಕ್ನ ಕರು ಶೇಪಲ್ಲಿ ಕಟಿಂಗ್ ಮಾಡಿದಾಗ ಪ್ರಿನ್ಸಸ್ ಕಟ್ ಪರ್ಫೆಕ್ಟಾಗಿ ಬರುತ್ತೆ. ಥ್ರೆಡ್ಡು ಯಾಕೋ ಕೈ ಕೊಡ್ತಿದೆ. ನಾನು ಏನೋ ಇಲ್ಲಿ ಬಟ್ಟೆ ಸ್ಟಿಚ್ ಮಾಡೋದನ್ನು ವಾಯ್ಸ್ ಕೊಡೋ ಟೈಮಲ್ಲಿ ಮಿಸ್ ಆಗಿ ಆ ಕಡೆ ಈ ಕಡೆ ಹೋದಾಗ ಏನಾಗುತ್ತೆ ಅಂದರೆ ವಾಯ್ಸೇ ಕೊಡಲ್ಲ. ಸೊ ಹಾಗಾಗಿ ನಾನು ಬರೀ ಸ್ಟಿಚಿಂಗ್ ಬಗ್ಗೆನೇ ವಾಯ್ಸ್ ಕೊಡ್ತಿದ್ದೀನಿ. ನೋಡ್ಬೋದು ಅಲ್ಲಿಗೆ ಚೆಸ್ಟ್ ಕೂರೋ ರೀತಿ ಇರುತ್ತೆ. ಇಲ್ಲೂ ಅಷ್ಟೇ ಕರು ಶೇಪಲ್ಲಿ ತಗೊಳ್ಳೋಣ. ಆಗ ಸೆಂಟರಲ್ಲಿ ಸ್ವಲ್ಪ ಬಟ್ಟೆ ವೇಸ್ಟ್ ಏನು ತೆಗಿತೀವಲ್ವ, ಅದನ್ನು ತೆಗ್ದಾಗ ಅದು ಶೇಪ್ ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಇವ್ರು ತುಂಬ ಸಣ್ಣ ಇದ್ದಾರೆ, ಹಾಗಾಗಿ ಜಾಸ್ತಿ ಸೆಂಟರ್ ಅಲ್ಲಿ ಮಧ್ಯ ಬಟ್ಟೆನ ತೆಗ್ದಿಲ್ಲ. ದಪ್ಪ ಇರೋರಿಗೆ ಸ್ವಲ್ಪ ಜಾಸ್ತಿನೇ ಅಲ್ಲಿ ನೋಡಿ 1 ಇಂಚ್ ಅಷ್ಟಿದೆ. ಅದನ್ನು ತೆಗ್ದಾಕಿ ಸ್ಟ್ರೈಟ್ ಒಂದು ಹೊಲಿಗೆನ ಫೋಲ್ಡಿಂಗ್ ಕೊಡೋಣ. ಒಂದು ಹೊಲಿಗೆ ಫೋಲ್ಡಿಂಗ್ ಅಂದರೆ ಯಾವ ರೀತಿ ಅಂದರೆ 2 ಇಂಚ್ ಬಟ್ಟೆ ಇಲ್ಲ 1.5 ಇಂಚ್ ಬಟ್ಟೆ ತೊಗೊಂಡು ಫೋಲ್ಡಿಂಗ್ ಕೊಡೋಣ. ಫ್ರಂಟ್ ಪಾರ್ಟ್ ಆಲ್ಮೋಸ್ಟ್ ರೆಡಿ ಆಯಿತು. ಈ ರೀತಿ ಸೆರಗು ಕೂರುತ್ತೆ. ಓಕೆನಾ. ಚೆನ್ನಾಗಿದೆಯಾ ಡಿಸೈನು? ತುಂಬ ಈಸಿ ಮೆಥಡ್ ಇದೆಯಾ ಅಂದರೆ ಬೋಟ್ ನೆಕ್ ಅಂತ ಬಂದಾಗ ಬ್ಯಾಕ್ ಹುಕ್ಕಿದ್ದಾಗ ಮೇನ್ ನಮಗೆ ಬೇಕಿರೋದು ಶೋಲ್ಡರ್ ಮೆಜರ್ಮೆಂಟ್. ಸ್ವಲ್ಪ ಶೋಲ್ಡರ್ ಚಿಕ್ಕ ಆದ್ರೂ ಈಗ ಕೈ ಆಡ್ಸೋಕ್ಕಾಗಲ್ಲ. ಸ್ವಲ್ಪ ಶೋಲ್ಡರ್ ದೊಡ್ಡದಾದ್ರೂ ಲೂಸಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಶೋಲ್ಡರ್ ಮೆಜರ್ಮೆಂಟ್ ತುಂಬ ಮುಖ್ಯ. ಮೆಜರ್ಮೆಂಟ್ ತೊಗೋಬೇಕಿದ್ರೆ ಭುಜದಿಂದ ಭುಜಕ್ಕೆ ನೀವು ಪರ್ಫೆಕ್ಟಾಗಿ ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ. ನಾನು ಟೈಲರಿಂಗ್ ಅಂದರೆ ಬ್ಲೌಸ್ ಮೆಜರ್ಮೆಂಟ್ನ ನಾನು ನಿಮಗೆ ಹಾಕಬೇಕಂತ ಅಂದ್ಕೋತಿದ್ದೀನಿ. ಬಟ್ ಹಾಕ್ಲಿಕ್ಕಾಗಿಲ್ಲ. ಫ್ರೀ ಇದ್ದಾಗ ನಾನೇ ಮೆಜರ್ಮೆಂಟ್ನ ರೆಡಿ ಮಾಡಿ ಇದಕ್ಕೆ ಇಷ್ಟು ತೊಗೋಬೇಕು ಅಂತ ಹೇಳಿ ಹಾಕ್ತೀನಿ. ಓಕೆನಾ. ಫ್ರಂಟ್ ಪಾರ್ಟ್ ಆದಮೇಲೆ ಸ್ಲೀವ್ ಬಟ್ಟೆನ ಸಪ್ರೇಟ್ ಮಾಡ್ಕೊಳ್ಳೋಣ. ಅಂದರೆ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ಸೆಂಟರ್ ಹೂವು ಏನು ಬಂದಿದೆಯಲ್ಲ ಮ್ಯಾಂಗೋ ಡಿಸೈನು, ಸೊ ಅದನ್ನು ಸೆಂಟರಿಗೆ ಬರ್ಸೋ ರೀತಿ ಹಾಕೋಣ. ಓಕೆನಾ. ಟಾಪ್ ಸೈಡಿಂದ ಸ್ಯಾರಿ ಬಟ್ಟೆನ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಎಡ್ಜಲ್ಲಿ ಏನಿದೆಯಲ್ವಾ, ಆ ಎಡ್ಜಿನ ಬಟ್ಟೆ ಪರ್ಫೆಕ್ಟಾಗಿ ನಾವು ಹೊಲಿಗೆನ ಒಂದೇ ಲೆವೆಲಾಗಿ ಹಾಕ್ತೀವಿ. ಕೆಳಗಡೆ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಲೈನಿಂಗ್ ಹಾಕೋದ್ರಿಂದ ಎಡ್ಜಿನ ಬಟ್ಟೆ ಒಂದು ಸ್ವಲ್ಪ ಆಚೆ ಈಚೆ ಆಗ್ಬೋದು. ಹಾಗಾಗಿ ನೀವು ಆಲ್ಮೋಸ್ಟ್ ನನ್ನ ಟೈಲರ್ ಕೆಲಸ ಮಾಡಬೇಕಿದ್ರೆ ನೋಡ್ಬೋದು, ನಾನು ಟಾಪ್ ಸೈಡು ಸ್ಯಾರಿ ಬಟ್ಟೆ ಇಲ್ಲ ಏನು ಬ್ಲೌಸ್ ಪೀಸ್ ಬಟ್ಟೆನ ಇಟ್ಕೊತೀನಿ. ಓಕೆ. ಇದನ್ನು ಪಲ್ಟಾಯಿಸಿ ಕಿನ್ನರಿ ಹಾಕೊಳ್ಳೋಣ. ಪೇಮೆಂಟ್ ಹಾಕಿಲ್ಲ ಅಂತ
ಸ್ವಲ್ಪ ಟೈಲರಿಂಗ್ ಕಲ್ತಿದ್ರು ಆದಷ್ಟು ಸಮಯನ ವೇಸ್ಟ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇರೋ ಸಮಯನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಈಗ ನಾನು ಏನು ಗೊತ್ತಾ, ಬೆಳಗಿನ ಜಾವ ನಾನು ಎದ್ದು ಎಷ್ಟೋ ದಿನ ಬಟ್ಟೆ ಸ್ಟಿಚ್ ಮಾಡಿರಲ್ಲ. ಆದರೆ ನಾನು ಬೆಳಗಿನ ಜಾವ ಸ್ಟಿಚ್ ಮಾಡಿದಾಗ ನನಗೆ ಅದೇ ತಿಂಡಿ ಆಗಿರುತ್ತೆ. 3-4 ಬ್ಲೌಸ್ ಹೊಲ್ದಿರೋ ಕಾರಣ ಅಲ್ಲೇ ಬಂದಿರುತ್ತೆ ಅಮೌಂಟು. 1,000ವರ್ಗ ಒಂದು ದಿನಕ್ಕೆ ಹೊಲ್ದಿರ್ಬೋದು. ಆ ಥರ ಎಲ್ಲ ಇರುತ್ತೆ. ಸ್ಲೀವ್ ಕಟಿಂಗ್ ಮಾಡೋಣ. ಸ್ಲೀವ್ ಲೆಂತ್ ಬಂದು 10-10.5 ಓಕೆನಾ. ಸ್ಲೀವ್ ಕೆಳಗೆ ಅಂಡರ್ ಆರ್ಮ್ಸ್ ಲೆಂತ್ ಬಂದು 7-7.5 ಅಂದರೆ ವೇಸ್ಟ್ ಹೋಗುತ್ತಲ್ವ, ಹಾಗಾಗಿ ಒಂದು 7.5-10 ಇಂಚು. ಇನ್ನು ನಾನು ಕೊಡ್ತಿರೋ ಫಿಲ್ಡ್ ಬ್ಲೌಸಿಗೆ ನಾನು ಮೇಲ್ಗಡೆಗೆ ಲೆಂತನ್ನು ತೊಗೋಬೇಕು. ಈ ಥರ ಎಷ್ಟು ಅಂಡರ್ ಆರ್ಮ್ಸ್ ರೌಂಡಿಗೆ ಸ್ಲೀವ್ ಲೆಂತ್ ಹತ್ತಿದ್ರೆ 3 ಇಂಚು ಡೌನ್ನ ಮಾಡಬೇಕು. ಓಕೆ, ಆಲ್ಮೋಸ್ಟ್ ನೀವು ಟೈಲರು ಇಲ್ಲ ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋದಿದ್ರೆ ನೀವು ಅದನ್ನು ಯಾರ ಹತ್ರನಾದ್ರೂ ಸರಿ ಹೇಳಿಸ್ಕೊಂಡಿರ್ತೀರ. ಸ್ಲೀವ್ ಪ್ರಾಬ್ಲಮ್ ಬಂದೇ ಬರುತ್ತೆ ನೋಡಿ. ಶೇಪಲ್ಲಿ ತಗೋಬೇಕು. ಈಗ ನಾವು ಮೇಲ್ಗಡೆಗೆ ತುಂಬ ಹೆವಿ ಬಫ್ ಬೇಕು ಅಂತ ಅಂದರೆ 3 ಇಂಚನ್ನ ತಗೋಬೋದು. ಇವ್ರಿಗೆ ಹೆವಿ ಬಫ್ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು 2 ಇಂಚು ಲೆಂತು ಮತ್ತು 2 ಇಂಚು ಬಾಕ್ಸ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿ ನಾನು ಕರು ಶೇಪ್ನ ಕೊಟ್ಟಿದ್ದೀನಿ, ನೋಡ್ಬೋದು. ಈ ರೀತಿ ನಾವು ಲೆಂತ್ನ ತೊಗೊಂಡ್ರೆ ಮೇಲ್ಗಡೆ ಏನು 2 ಫಿಲ್ಟ್ ಬಂದು ಸ್ಲೀವ್ಗೆ ಬಫ್ ಬರುತ್ತಲ್ವ, ಆ ಡಿಸೈನ್ನ ಸ್ಟಿಚ್ ಮಾಡ್ಬೋದು. ಇನ್ನು ನ್ಯಾಚ್ ಹೊಡ್ಕೊಂಡಿದ್ದೀನಿ. ಮತ್ತು ಫ್ರಂಟು ಪಾರ್ಟ್ ಬರುತ್ತಲ್ವ, ಅಲ್ಲಿ ರಿಂಕಲ್ ಬರದೇ ಇರೋ ರೀತಿ 1/2 ಇಂಚು ಇಲ್ಲ ಅರ್ಧ ಇಂಚಿನ 1 ಪಾಯಿಂಟ್ ಕಡಿಮೆನ ಕರು ಶೇಪ್ನ ನಾನು ತೆಗ್ದಿದ್ದೀನಿ. ಮತ್ತು ನನಗೆ ಎಲ್ಲಿ ಬಾಕ್ಸಿಗೆ ಎಂಡ್ ಮಾಡಿದ್ವಲ್ವ ಅಲ್ಲಿಗೂ ನ್ಯಾಚ್ನ ಹೊಡ್ಕೋಬೇಕು. ನೀವು ನೋಡ್ಬೋದು ನನ್ನ ಬ್ಲೌಸಲ್ಲೂ ಹೊಡೆದಿದ್ದೆ. ನಾನು ಇದನ್ನು ಕಂಕಳ ಸುತ್ತ ಒಂದು ನ್ಯಾಚ್ ಹೊಡಿತಾರಲ್ವ ಅದನ್ನು ಹೊಡೆದಿಲ್ಲ. ಫ್ರಂಟ್ ಪಾರ್ಟ್ ಏನಿದೆ ಅದಕ್ಕೆ ಸ್ಟ್ರೈಟ್ ಗೆರೆ ಹಾಕೋತೀನಿ. ಮಾರ್ಕರ್ ಗೆರೆ ಇದ್ದಂಥ ಕಾರಣ ಅದನ್ನು ಫ್ರಂಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಗೊತ್ತಾಗುತ್ತೆ. ಲೈನಿಂಗು ಮತ್ತು ಇದು ಬ್ಲೌಸ್ ಪೀಸು ಜಾರದೇ ಇರೋ ರೀತಿ ಈ ರೀತಿ ಡಮ್ಮಿ ಸ್ಟಿಚ್ನ ಸುತ್ತ ಹಾಕ್ಕೋಬೇಕು. ಇದಾದಮೇಲೆ ಫಿಲ್ಟ್ನ ನಾವು ಎಲ್ಲಿಂದ ಯಾವ ರೀತಿ ಹಿಡಿಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಅಲ್ಲಿ ಫಿಲ್ಟ್ ಇದೆ. ಆ ಫಿಲ್ಟಿಂದ ನಮ್ಮ ಕಡೆಗಾದಂಗೆ ಫಿಲ್ಟ್ನ ಹಿಡ್ಕೊಂಡು ಸೆಂಟ್ರ್ ಪಾಯಿಂಟ್ವರೆಗೆ ಬರುತ್ತೆ. ಅಂದರೆ 3 ಫಿಲ್ಟ್ ಬರೋದು. ಈ ಕಡೆಯಿಂದ ಮತ್ತೆ ಆ ಕಡೆಗಾದಂಗೆ 3 ಫಿಲ್ಟು ಝೂಮ್ ಹಾಕಿ ತೋರಿಸ್ತಿದ್ದೀನಿ ನೋಡಿ. 3 ಫಿಲ್ಟಿಗೆ ಆ ನ್ಯಾಚು ಫಿನಿಶ್ ಆಗಬೇಕು. ಈ ರೀತಿ ಬಂದಾಗ ಅದು ಈ ರೀತಿ ಫಿನಿಶಿಂಗ್ ಬರುತ್ತೆ. ಇದು ರೈಟ್ ಸೈಡ್ ಸ್ಲೀವ್. ಓಕೆ, ನಾನು ನಿಮಗೇನು ತಂಬ್ಲೈನಲ್ಲಿ ಹಾಕಿದ್ದೀನಲ್ವ ಈ ಥರ ರೈಟ್ ಸೈಡ್ ಸ್ಲೀವ್. ಇದು ತುಂಬ ಸಣ್ಣ ಇದ್ದಾರೆ ನೋಡಿ. ಅಲ್ಲಿ ಕರು ತೊಗೊಂಡಿರೋದು ಸೇಮ್ ಅದೇ ಇದೆ. ಸೇಮ್ ಆ ಕಡೆ ಸೈಡ್ ಏನು ಮೆಥಡ್ ಯೂಸ್ ಮಾಡಿದ್ವಲ್ವ ಅದೇ ರೀತಿ ಈ ಸೈಡು ಸೇಮ್ ಮೆಥಡ್ ಯೂಸ್ ಮಾಡೋಣ. ಇದು ಲೆಫ್ಟ್ ಸೈಡ್ ಸ್ಲೀವ್. ಹೇಗೆ ಅಂತೀರಾ, ಅದನ್ನು ಹಿಡಿದಾಗ ಅಲ್ಲಿ ಒಂದು ಗೆರೆನ ಹಾಕಿದ್ದೀನಲ್ವ, ಮಾರ್ಕರಲ್ಲಿ ಪಟ್ಟೆ ಎಳೆದಿದ್ದೀನಲ್ಲ, ಆ ಸೈಡು ನಾನು ಶೇಪ್ನ ತೆಗ್ದಿರ್ತೀನಿ. ಫ್ರಂಟ್ ಸೈಡಿಗೆ ಬರೋ ಅಂಥ ಶೇಪ್ನ ನಾವು ತೆಗ್ದಿದ್ದಾಗ ಅಲ್ಲಿಗೆ ನ್ಯಾಚ್ ಹೊಡೆದಿಲ್ಲ ಅಂದರೆ ಆ ರೀತಿ ಕೊಡ್ಬೋದು. ಈಗ ಬ್ಯಾಕ್ ಪಾರ್ಟ್ಸಿಗೆ ಬರೋಣ. ಮತ್ತು ಫ್ರಂಟು ಮತ್ತು ಸ್ಲೀವ್ ಎರಡೂ ರೆಡಿ ಆಗಿದೆ. ಇದನ್ನು ನಾನು ಪಲ್ಟೈಸೋ ರೀತಿ ಸ್ಟಿಚ್ ಮಾಡ್ಕೊತಿದ್ದೀನಿ. ತುಂಬ ಈಸಿ ಇರುತ್ತೆ. ಈ ರೀತಿ ಬಂದು ಮೂಲೆಯಲ್ಲಿ ಕರೆಕ್ಟಾಗಿ ಸ್ಟಾಪ್ ಕೊಡಬೇಕು. ಯಾಕಂತಂದರೆ ಅದು ಮೇನ್ ಆ ಶೇಪ್ ಬರಬೇಕು ಅಂದರೆ ಮೂಲೆಯಲ್ಲಿ ಇದು ಮಾಡಬೇಕು. ಸೇಮ್ ಮೇಲ್ಗಡೆ 3 ಇಂಚ್ ಏನು ಶೇಪ್ ತೆಗ್ದಿದ್ವಲ್ವ ಅಲ್ಲಿ ಮರ್ತೋಯಿತು. ಯಾಕಂತಂದರೆ ಅಲ್ಲಿ ರಿಂಗ್ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಬರುತ್ತಲ್ವಾ, ಹಾಗಾಗಿ ನಾವು ಸೆಂಟರ್ಗೆ ಹೊಲಿಗೆ ಹಾಕಾಗಿಲ್ಲ ನೋಡಿ. ನೆನಪಾಯಿತು. ಮತ್ತು ನಾನು ವಿಡಿಯೋ ಮಾಡಬೇಕಿದ್ರೆ ಮಾತಾಡ್ಕೊಂಡು ಸ್ಟಿಚ್ ಮಾಡ್ತಿದ್ನಲ್ವ, ಸೊ ಹಾಗಾಗಿ ಮರ್ತೋಯ್ತು ಅಷ್ಟೇ. ಈ ರೀತಿ ಸ್ಟಿಚ್ನ ಹಾಕ್ಕೊಳ್ಳೋಣ. ರಫ್ ಹೊಡ್ಕೊಳ್ಳೋಣ. ಎಡ್ಜಲ್ಲಿ ರಫ್ ಹೊಡ್ಕೊಳ್ಳೋದ್ರಿಂದ ಅದು ಹೊಲಿಗೆ ಬಿಡಲ್ಲ ಅಂತ ಅಷ್ಟೇ. ಪಲ್ಟಾಯಿಸ್ಬಿಟ್ಟು ಅಲ್ಲಿ ಕಿನ್ನರಿನ ಹಾಕಿ ಇಲ್ಲಿ ಡಮ್ಮಿ ಸ್ಟಿಚ್ನ ಆ ಕಡೆ ಈ ಕಡೆ ಜರುಗದೆ ಇರೋ ರೀತಿ ಡಮ್ಮಿ ಸ್ಟಿಚ್ನ ಹಾಕ್ಕೊಂಡು ಕರು ಶೇಪ್ಗೆ ತಕ್ಕೊಂಡು ಕಿನ್ನರಿನ ಹಾಕ್ಕೊಳ್ಳೋಣ. ನೋಡ್ತಿರ್ಬೋದು ಯಾವ ರೀತಿ ನಾನು ಅದನ್ನು ರಿಂಕಲ್ಸ್ ಏನು ಬರದೇ ಇರೋ ರೀತಿ ಕೈಯಲ್ಲಿ ಇದು ಮಾಡಿಕೊಂಡು ಲೆವೆಲ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ಅಂತ. ಈ ರೀತಿ ಇದೆ.
ಅದಕ್ಕೆ ನಾವು ಕೆಳಗಡೆ ಟ್ಯಾಗ್ ಕಟ್ಟಬೇಕು ಮತ್ತು ಮೇಲ್ಗಡೆ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿನ ಅಟ್ಯಾಚ್ ಮಾಡಬೇಕಷ್ಟೆ. ಇನ್ಸೈಡ್ಗೆ ಹೋಗೋ ಬಟ್ಟೆನ ನಾನು ಇನ್ಸೈಡ್ ಯಾವ ಕಲರ್ ಇರುತ್ತೆ ಲೈನಿಂಗು ಅದನ್ನೇ ಅಟ್ಯಾಚ್ ಮಾಡ್ತಿದ್ದೀನಿ. ಟಾಪ್ ಸೈಡಿಗೆ ಬರೋ ಅಂಥ ಬಟ್ಟೆನ ಟಾಪ್ ಸೈಡಿಗೆ ಯಾವ್ದು ಬೇಕೋ ಅದನ್ನೇ ಅಟ್ಯಾಚ್ ಮಾಡ್ತೀನಿ. ಕಿನ್ನರಿ ಹೊಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಏನಿಲ್ಲ, ನಾರ್ಮಲಾಗಿ ರಿಂಗ್ ಪಟ್ಟಿ ಉಕ್ಸ್ಪಟ್ಟಿ ಹೊಡ್ಕೊತೀವಲ್ಲ, ಸೇಮ್ ಅದೇ ಮೆಥಡ್ ಅಷ್ಟೇ. ಕಾಣಿಸ್ತಿರ್ಬೋದು ಎಷ್ಟು ಈಸಿಲಿ ಮಾಮೂಲಿ ಸ್ಟಿಚ್ನ ಮಾಡಿಕೊಂಡೆ ಅಂತ. ಇದು ಯಾವುದೇ ರೀತಿ ಅಂದರೆ ಒಟ್ಟು ಶೋಲ್ಡರ್ ಮೆಜರ್ಮೆಂಟ್ ಮಾತ್ರನೇ ಇಲ್ಲಿ ಇಂಪಾರ್ಟೆಂಟ್. ಅಂದರೆ ಮೈ ಬಿಗಿಯುತ್ತೆ ಇಲ್ಲ ಲೂಸ್ ಆಗುತ್ತೆ, ಹಾಗಾಗಿ ಶೋಲ್ಡರ್ ಮೆಜರ್ಮೆಂಟ್ ಮಾತ್ರನೇ. ಟಾಪ್ ಸೈಡಿಗೆ ಬರೋ ಅಂಥದ್ದು ನಮಗೆ ಬಟ್ಟೆ ಇರುತ್ತಲ್ಲ, ಅದ್ರ ಹಿಂದಕ್ಕೆ ಬೇಕಿದ್ದರೆ ಲೈನಿಂಗ್ ಬಟ್ಟೆನೂ ಹಾಕ್ಕೋಬೋದು, ಗ್ರಿಪ್ಪಿಗಷ್ಟೇ ತಿಕ್ಕಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಟಾಪ್ ಸೈಡಿಗೆ ಬರೋ ಅಂಥದ್ದನ್ನ ನಾನು ಟಾಪ್ ಸೈಡಿಗೆ ಕಲರಲ್ಲೇ ಹಾಕ್ತೀನಿ. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸೆಂಟರ್ಗೆ ಒಂದು ಹೊಲಿಗೆನ ಹಾಕಿ ಅದಕ್ಕೆ ಕಾಜಾ ಮಾಡೋಣ. ಅಂದರೆ ನಾನು ಕೈಯಲ್ಲಿ ಮಾಡಲ್ಲ, ಮಿಷಿನಲ್ಲೇ ಮಾಡೋದಲ್ವಾ, ಹಾಗಾಗಿ ಅಲ್ಲಿ ನಾನು ಮಾರ್ಕ್ ಹಾಕ್ಕೊಂತಿದ್ದೀನಿ. ಅಂದರೆ ಬ್ಯಾಕ್ ಹುಕ್ ಆಗಿರೋದ್ರಿಂದ ತುಂಬ ದೂರ ಇದ್ದರೆ ಅದು ಸ್ವಲ್ಪ ಟೈಟ್ ಆದ್ರೂ ಮಧ್ಯ ಓಪನ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಹತ್ತಿರ ಇರಬೇಕು. ಫ್ರಂಟು ಡೀಪಲ್ಲಿ ಫ್ರಂಟ್ ಹಾಕ್ಬೇಕಿದ್ರೆ ಎಷ್ಟೇ ಲಾಂಗ್ ಇದ್ರೂ ಚಿಕ್ಕ ಇದ್ರೂ ಮಿನಿಮಮ್ ಅಂದರೆ 5 ಹುಕ್ಸ್ನ ಹಾಕ್ತೀವಿ. ಆದರೆ ಬ್ಯಾಕ್ ಹುಕ್ ಅಂತ ಬಂದಾಗ 2 ಹುಕ್ಸ್ ಹಾಕೋ ಜಾಗಕ್ಕೆ ನಾವು 3 ಹುಕ್ಸ್ನ ಹಾಕ್ತೀವಲ್ವ. ಸೊ ಹಾಗಾಗಿ ಬ್ಯಾಕಿಗೆ ಸ್ವಲ್ಪ ಜಾಸ್ತಿ ಹುಕ್ಸ್ನ ಹಾಕಬೇಕು. ಸರಿ, ಕೈಯಲ್ಲೇ ರಿಂಗ್ ಪಟ್ಟಿನ ಹುಕ್ಸ್ ಪಟ್ಟಿನ ರೆಡಿ ಮಾಡಿದ್ದೀನಿ ನೋಡಿ ಈ ಥರ. ಈಗ ನಾವು ಕೆಳಗೊಂಡು ಬಾಟಮಿಗೆ ದಾರ ಹೊಲಿದು ಉಲ್ಟಾ ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಅದು ಬ್ಯಾಕು ಹೆಚ್ಚು ಕಡಿಮೆ ಕ್ಲಿಯರ್ ಆದಾಗೇ. ಈ ರೀತಿ ಆದಮೇಲೆ ಬ್ಯಾಕಲ್ಲಿ ಫಿಲ್ಟ್ ಹಿಡಿಬೇಕು. ಅದು ತುಂಬ ಲಾಂಗ್ ಇರಲ್ಲ, ಚಿಕ್ಕನೇ ಬರುತ್ತೆ. ಯಾಕಂತಂದರೆ ಇದು ಬ್ಯಾಕಲ್ಲಿ ಶೇಪ್ ಇದೆಯಲ್ಲ, ಹಾಗಾಗಿ ತುಂಬ ಲಾಂಗ್ ಬರಲ್ಲ. 3.5 ಇಂಚು ಕೊಟ್ಟಿದ್ದೀನಿ. ಈಗ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ಳೋಣ ಮತ್ತು ಸ್ಲೀವ್ನೂ ಅಟ್ಯಾಚ್ ಮಾಡ್ಕೊಳ್ಳೋಣ. ನನ್ನ ಟೈಲರಿಂಗ್ ವೃತ್ತಿಲಿ ಏನು ವಿಶೇಷತೆ ಅಂತ ಅಂದರೆ, ಯಾವುದೇ ಒಂದು ಪಿಕ್ಚರ್ ಅವರು ನನಗೆ ತೋರಿಸಿದ್ರು ಅದು ನಂಗೆ ಬರಲ್ಲ ಅಂತ ಹೇಳಲ್ಲ. ನಾನು ಸಾಧ್ಯ ಆದಷ್ಟು ಪೇಪರ್ ಕ್ಯಾನ್ವಾಸಲ್ಲಿ ಕಟ್ ಮಾಡಿ ರಿಸಿಗೆ ತಗೊಂಡು ಇಲ್ಲ ಮತ್ತೊಂದು ಮಾಡಿ ಅದನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅದೆಷ್ಟೇ ಟಫ್ ಇದ್ದರೂ ಅಷ್ಟೇ, ಸ್ವಲ್ಪ ಯೋಚನೆ ಮಾಡಾದ್ರೂ ಅದನ್ನು ಮಾಡಿಕೊಡ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೋದು, ಬಟ್ ಯಾವುದೇ ಡಿಸೈನ್ ಎನಿವನ್ ಏನಾದರೂ ತೋರಿಸಿ ಅದನ್ನು ಸ್ಟಿಚ್ ಮಾಡ್ತೀನಿ ಅನ್ನೋವಷ್ಟು ಕ್ಲಾರಿಟಿ ಇದೆ. ಓಕೆನಾ? ಈಗ ನಾವು ಸ್ಲೀವ್ನ ಅಟ್ಯಾಚ್ ಮಾಡೋಣ. ಸ್ಲೀವ್ ಸೆಂಟರ್ಗೆ ಮಾರ್ಕ್ ಹಾಕ್ಕೊಂಡು ನೋಡಿ, ಈ ಕೈಯಲ್ಲಿ ನಾನು ಈ ಥರ ಹಿಡ್ದು ರೂಢಿ ಆಗಿದೆ. ಅದನ್ನು ನಿಧಾನಕ್ಕೆ ಬಿಡ್ತಾ ಹೋದರೆ ಸ್ಲೀವ್ನ ಅಟ್ಯಾಚ್ ಮಾಡಿದಾಗ ರಿಂಕಲ್ಸ್ ಬಂದಿರುತ್ತೆ, ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಆ ರಿಂಕಲ್ಸು ಬರೋದಿಲ್ಲ. ಓಕೆನಾ? ಕಾಣಿಸ್ತಿದೆಯಾ? ಆ ರಿಂಕಲ್ಸು ಬರೋದಿಲ್ಲ. ಸೇಮ್ ಉಲ್ಟಾ ಮಾಡಿ ಸ್ಟಿಚ್ ಮಾಡೋದು. 2 ಸೈಡು ಅಷ್ಟೇ ಸೇಮೇ ಸ್ಟಿಚ್ ಮಾಡೋಣ. ಆ ಸೈಡ್ ಯಾವ ಥರ ಸೆಂಟರ್ಗೆ ನ್ಯಾಚ್ ಹೊಡೆದಿರ್ತೀವಲ್ವ, ಸೇಮ್ ಅದೇ ಥರನೇ ಈ ಸೈಡು ಸ್ಟಿಚ್ ಮಾಡ್ಕೊಳ್ಳೋಣ. ಸೇಮ್ ಫಿನಿಶಿಂಗ್ ಆಯಿತು. ಇದು ಸ್ಲೀವು, ಇದು ಫ್ರಂಟು, ಅದು ರೈಟ್ ಸೈಡು. ಈಗ ಲಾಸ್ಟ್ ಏನಿದೆ ಫಿನಿಶಿಂಗ್, ಸೆಂಟರಿಂದ ಸೆಂಟರ್ಗೆ ಇಟ್ಕೊಂಡು ನಾನು ಅದರಲ್ಲೂ ಮಧ್ಯ ಡಿಸೈನ್ ಇದೆಯಲ್ಲ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ನೋಡ್ಬೋದು. ಅಂದರೆ ಸ್ಲೀವಲ್ಲಿ ಬಾರ್ಡರಲ್ಲಿ ಫ್ಲವರು ಇಲ್ಲ ಮ್ಯಾಂಗೋ ಡಿಸೈನ್ ಏನೋ ಇತ್ತು, ಅದನ್ನು ಹಾಕಿದ್ದೀನಿ. ಸ್ಲೀವ್ ಎಡ್ಜಲ್ಲಿ ಏನಿರುತ್ತೆ ಅದನ್ನು. ಮತ್ತು ಇವ್ರದ್ದು ಮೈ ಅಳತೆ ಆಗಿರೋದ್ರಿಂದ ಎಷ್ಟು 14-16 ನೋಡ್ಬೋದು. 16ಕ್ಕೆ ತೊಗೊಂಡು, ಅಂದರೆ ಓರ್ಲಾಕು ಹೊಲಿಬೇಕಿದ್ರೇ ಫಿನಿಶಿಂಗ್ ಕೊಟ್ಟರೆ ತುಂಬ ಲುಕ್ಕಾಗೇ ಇರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ನಾನೊಂದು ಸ್ವಲ್ಪ ಡಿಫ್ರೆಂಟ್ಸ್, ಯಾಕಂದರೆ ವೀಡಿಯೋ ಮಾಡಬೇಕಿದ್ರೆ ಎಮರ್ಜೆನ್ಸಿ ಇದ್ದಾಗೆಲ್ಲ ಮನೇಲೂ ಒಂದು ಜಾಕ್ ಮಿಷಿನ್ ಇರೋದ್ರಿಂದ ಮನೇಲೇ ಸ್ಟಿಚ್ ಮಾಡ್ತೀನಿ. ಈ ರೀತಿ ಎಡ್ಜಿಗೂ ಫಿನಿಶಿಂಗ್ ತೊಗೋತಿದ್ದೀನಿ. ಎಷ್ಟು ಇಂಚ್ ಬೇಕು ಅಂತ ಹೇಳಿ ಲಾಸ್ಟಲ್ಲಿ ಎಷ್ಟು 4 ಹೊಲಿಗೆನ ಹಾಕ್ತೀನಿ. ಅಂದರೆ 3 ಹೊಲಿಗೆ ಹತ್ತತ್ರ ಇರುತ್ತೆ.
ಒಂದು ಸ್ವಲ್ಪ ದೂರ ಇರುತ್ತೆ ಓರ್ಲಾಕ್ ಪಕ್ಕ. ಎಷ್ಟು ವೇಸ್ಟ್ ಇರುತ್ತೆ ಅಲ್ವಾ. ಅವರಿಗೆ ಫ್ಯೂಚರಲ್ಲಿ ನನಗೆ ಬ್ಲೌಸ್ನ ಅವರು ಅಷ್ಟು ದುಡ್ಡು ಕೊಟ್ಟು ಹೊಲ್ಸ್ಕೊಂಡಿರ್ಬೋದು, ಆದರೆ ಫ್ಯೂಚರಲ್ಲಿ ಅದು ವೇಸ್ಟ್ ಆಗೋಕ್ಕೆ ಇಷ್ಟ ಆಗಲ್ಲ. ನನ್ನ ಅನುಭವದ ಪ್ರಕಾರ ನೋಡೋದಾದರೆ ನನ್ನ ಬ್ಲೌಸ್ಗಳು ತುಂಬ ಅಂದರೆ ತುಂಬಾ ವೇಸ್ಟ್ ಆಗಿದೆ. ಅಂದರೆ ಹೆಂಗೆ ಅಂತಂದರೆ ನಾನು ತುಂಬ ವೆಯ್ಟ್ ಜಾಸ್ತಿ ಆಯ್ತಾ ಇದ್ದೀನಿ. ಹಾಗಾಗಿ ನನ್ನ ಒಂದು ಬ್ಲೌಸ್ಗಳು ತುಂಬ ವೇಸ್ಟ್ ಆಗಿದೆ. ಹಾಗಾಗಿ ನಾನು ಬೇರೆಯವ್ರಿಗೂ ತುಂಬ ಬಟ್ಟೆನ ಅಷ್ಟನ್ನು ಬಿಡ್ತೀನಿ. ಯಾಕಂತಂದರೆ ಆದಷ್ಟು ಅವ್ರಿಗೆ ವೇಸ್ಟ್ ಆಗೋದು ಬೇಡ ಅನ್ನೋ ಒಂದು ಉದ್ದೇಶ ಅಷ್ಟೇ. ಈ ರೀತಿ ಹಾಕಿ ಮಾಮೂಲಿ ಸೇಮ್ 4 ಹೊಲಿಗೆನ ಹಾಕಿ ಅವ್ರ ಸೊಂಟದ ಸುತ್ತಳತೆ ನೋಡಿಕೊಂಡು ಫಿನಿಶಿಂಗ್ ಕೊಟ್ಟರೆ ಮುಗೀತು. ಆದರೆ ಇದರಲ್ಲಿ ಟ್ಯಾಗ್ ಇದೆಯಲ್ಲ, ಸೊ ಹಾಗಾಗಿ ಸೊಂಟದ ಸುತ್ತಳತೆ ಪರ್ಫೆಕ್ಟಾಗಿ ಬರುತ್ತೆ. ನಾವು ದಾರನ ಉಲ್ಟಾ ಮಾಡ್ಕೊಳ್ಳೋಣ. ಸ್ವಲ್ಪ ಶೇಪ್ ಅಂದರೆ ಸ್ಟ್ರೈಟ್ ಕಟ್ ಹೊಲ್ಗೆ ಹಾಕ್ಕೊಂಡು ದಾರ ಉಲ್ಟಾ ಮಾಡೋದಕ್ಕಿಂತ ಸ್ವಲ್ಪ ಕ್ರಾಸಾಗಿ ದಾರ ಹೊಲ್ಕೊಂಡ್ರೆ ಆ ದಾರ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸ್ಟ್ರೈಟ್ ದಾರ ಹೊಲಿಯೋದಕ್ಕೂ ಕ್ರಾಸ್ ದಾರ ಹೊಲಿಯೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ನಾನು ಸ್ವಲ್ಪ ಬಟ್ಟೆ ಇದ್ದಾಗ ಆಲ್ಮೋಸ್ಟ್ ನಾನು ಸ್ವಲ್ಪನಾದ್ರು ಕ್ರಾಸ್ ಮಾಡ್ತೀನಿ. ಬಟ್ಟೆ ಇಲ್ಲ ಅಂಥ ಟೈಮಲ್ಲಿ ಕ್ರಾಸ್ನ ಮಾಡಲ್ಲ. ಇದು ದಾರ ಉಲ್ಟಾ ಮಾಡೋ ಕೊಕ್ಕೆ. ಇದಕ್ಕೆ 50 ರೂಪೀಸ್ ಅಷ್ಟೇ. ತುಂಬ ಬೆನಿಫಿಟ್ ಇದೆ ಇದು. ಎಷ್ಟು ಈಸಿ ಅಲ್ವಾ. ಸೀದಾ ಈಗ ಹಾಕ್ಬಿಟ್ಟು ಈ ಕೊಕ್ಕೆ ಹತ್ರ ನೋಡ್ಬೋದು, ಆ ಲಾಕ್ನ ಕ್ಲೋಸ್ ಮಾಡೋದು. ಮತ್ತು ಈ ರೀತಿ ಆ ಕೊಕ್ಕೆನ ಎಳ್ಕೊಂಡಾಗ ಅದು ತುಂಬ ಚೆನ್ನಾಗಂದರೆ ಎಷ್ಟು ಈಗ ಸೂಜಿ, ಈಗ ನಾನು ಕುಚ್ಚಾಕ ಸೂಜಿಲೆಲ್ಲ ಯೂಸ್ ಮಾಡ್ತಿದ್ದೆ ಮುಂಚೆ, ಅದಕ್ಕಿಂತ ಉತ್ತಮ 10 ಪಟ್ಟು ಉತ್ತಮ ಅನ್ಬೋದು ಇದನ್ನು. ಏನು 60 ರೂಪೀಸ್ ಇರ್ಬೋದು ಇದು ಅಷ್ಟೇ. ಆಲ್ಮೋಸ್ಟ್ ನನ್ನ ಟೈಲರಿಂಗ್ ಕೆಲಸ ಸ್ವಲ್ಪ ಸ್ಪೀಡ್ ಆಗಬೇಕು ಅಂದರೆ ಅದಕ್ಕೆ ಯಾವ್ದು ಬೇಕು ಅನುಕೂಲ ಆಗೋ ರೀತಿ ಅದನ್ನು ಯೂಸ್ ಮಾಡ್ತೀನಿ. ನೀವು ಅಷ್ಟೇ ಎಲ್ ಸ್ಕೇಲ್ ಯೂಸ್ ಮಾಡಿ. ಅದನ್ನು ಬಿಟ್ಟರೆ ಈ ಥರ ಟ್ಯಾಗ್ ಉಲ್ಟಾ ಮಾಡಲಿಕ್ಕಂತ ಹೇಳಿ ಬಂದಿದೆ, ಇದನ್ನು ಯೂಸ್ ಮಾಡಿ. ಮತ್ತು ಸ್ಲೀವ್ ಕರು ಶೇಪ್ದು ಯೂಸ್ ಮಾಡಿ. ಅಷ್ಟು ಆಲ್ಮೋಸ್ಟು ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ನನ್ನ ಹತ್ರ ಕತ್ರಿ ಎಷ್ಟಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಬೇಕಿದ್ರೆ. ಕಡಿಮೆ ಅಂದರೂ ಒಂದು 6-7 ಮೇಲೆ ಇದೆ. ಅಂದರೆ ಸ್ವಲ್ಪ ಕೆಳಗೆ ಬಿದ್ದರೂ ನನಗೆ ಅದು ಯೂಸ್ ಆಗೋಲ್ಲ. ಏನೇ ಶಾಣಿ ಇಡ್ಸಿದ್ರು ಅದು ನನಗೆ ಯೂಸೇ ಆಗೋಲ್ಲ. ಒಂದು ವೀಕಿಗೆಲ್ಲ ಮತ್ತೆ ಮಂಡ ಥರನೇ ಆಗುತ್ತೆ. ಹಾಗಾಗಿ ನನಗೆ ಅದು ಏನಾದ್ರು ಅಂದರೆ ವರ್ಕ್ ಇದ್ದಂಥದ್ದು ಏನಾದ್ರು ಮಿಸ್ಸಾಗಿ ಕಟಿಂಗ್ ಮಾಡಿಬಿಟ್ಟಿರ್ತೀನಲ್ವಾ, ಆಗ ಅದು ಸ್ವಲ್ಪ ಕ್ರಾಚ್ ಆದ್ರೂ ಅದು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಹಂಗಂದು ಹೊಸ ಸಿಸರ್ ತಗೊಂಡಿದ್ದೇ ಆಗೈತೆ ಕತ್ರಿನ. ಎಷ್ಟು ಕತ್ರಿ ತಗೊಂಡಿದ್ದೀನಿ. ನಮ್ಮನೆಯವ್ರಂತೂ ಮಾತಿಗೆ ಮುಂಚೆ ಕತ್ರಿ ವಿಷಯಕ್ಕೆ ಬೈತಿರ್ತಾರೆ. ಬೀಳಿಸ್ಬಿಡು, ಇಲ್ಲ ಏನೋ ಕಟ್ ಮಾಡಿಬಿಡು. ಅದು ಬಟ್ಟೆ ಮಧ್ಯೆ ಯಾವ್ದಾದ್ರು ಒಂದು ಸ್ಟೋನ್ ಸಿಗಾಕೊಂಡೇ ಬಿಡುತ್ತೆ. ಏನೋ ಒಂದು ಎಡ್ವರ್ಟ್ ಮಾಡ್ಕೊಂಡೇ ಬಿಡ್ತೀನಿ. ಈ ಥರ ನಾನು ಮಧ್ಯೆ ಫಿಲ್ಟ್ ಹಿಡ್ದಿದ್ವಲ್ಲ ಅಲ್ಲಿಗೆ ಆ ಟ್ಯಾಗಿಗೆ ರಫ್ ಹೊಡ್ಕೊಳ್ಳೋಣ. ಕಾಣಿಸ್ತಿದೆಯಾ? ಝೂಮ್ ಹಾಕು ತೋರಿಸ್ತಿದ್ದೀನಿ ಬ್ಯಾಕಲ್ಲಿ. ಈ ರೀತಿ ಕಟ್ಟಿದರೆ ತುಂಬ ಶೇಪ್ ಕೊಟ್ಟಿಲ್ಲ. ಎಂಥ ದಪ್ಪ ಇದ್ದವ್ರಿಗೂ ಈ ಡಿಸೈನು ಸ್ವಲ್ಪ ಲೈಕ್ ಆಗುತ್ತೆ. ಆ ರೀತಿ ನೋಡಿದ್ರೆ ತುಂಬ ಶೇಪ್ನ ಕೊಟ್ಟಿಲ್ಲ. ಕಸ್ಟಮರ್ಗೂ ಇದು ತುಂಬ ಬ್ಲೌಸ್ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಕ್ಕ, ಸಿಂಪಲ್ ಆಗಿದೆ ಅಂತ ಹೇಳಿದರು.